ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಹೈಸೆನ್ಸ್ ಕಂಪನಿಯ A7 ಸೀರೀಸ್ನ ಒಂದು ಸ್ಮಾರ್ಟ್ ಟಿವಿ ಇರುವಂಥದ್ದು. ಇದು 55 ಇಂಚಿನ 4K ರೆಸೊಲ್ಯೂಷನ್ ಹೊಂದಿರುವಂಥ ಸ್ಮಾರ್ಟ್ ಟಿವಿ ಇದಾಗಿದೆ. ಇದು ಗೂಗಲ್ ಟಿವಿ OSನ ಜೊತೆಗೆ ಬರ್ತಾ ಇರುವಂಥದ್ದು. ಆಯ್ತಾ, ಇದರ 55 ಇಂಚಿನ ವೇರಿಯಂಟಿಗೆ 43,000 ರೂಪಾಯಿ ಆಗ್ತಾ ಇರುವಂಥದ್ದು. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದರೆ, ಇದರಲ್ಲಿ ಡಾಲ್ಬಿ ವಿಷನ್, ಡಾಲ್ಬಿ ಅಟ್ಮಾಸ್ ಜೊತೆಗೆ 102 ವ್ಯಾಟ್ನ JBL ಸ್ಪೀಕರ್ನ ಜೊತೆಗೆ ಬರ್ತಾ ಇರುವಂಥದ್ದು. ಆಯ್ತಾ, ಕ್ರೇಜಿ ವಿಷಯ. ನಾನಿವತ್ತು ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. ಒಂದು ಪ್ರೈಸ್ ರೇಂಜ್ಗೆ 43,000 ರೂಪಾಯಿಗೆ ಒಂದು 55 ಇಂಚಿನ ಟಿವಿಯನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಈ ಒಂದು ಬಾಕ್ಸಲ್ಲಿ ಟಿವಿಯ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಮತ್ತೊಂದು ರಿಮೋಟ್ ಇದೆ, ರಿಮೋಟಿಗೆ ಬ್ಯಾಟ್ರಿಯನ್ನು ಸಹ ಕೊಟ್ಟಿರುವಂಥದ್ದು. ಮತ್ತು ಟೇಬಲ್ ಸ್ಟ್ಯಾಂಡ್ಗೆ ಸ್ಕ್ರೂ ಮತ್ತು ವಾಲ್ ಮೌಂಟನ್ನು ಕೂಡ ಕೊಟ್ಟಿರುವಂಥದ್ದು. ಸೂಪರ್ ವಿಷಯ. ಆಯಿತಾ, ಮತ್ತು ಇದರಲ್ಲಿ ಡಿಟ್ಯಾಚಬಲ್ ಕೇಬಲ್ ಕೂಡ ಇರುವಂಥದ್ದು. ಸೊ ನೀವು ಟಿವಿಯನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಮಾಡಬೇಕಾದ್ರೆ ಒಂದು ಕೇಬಲನ್ನು ರಿಮೂವ್ ಮಾಡಿ ಬೇಕಾದರೂ ಮೂವ್ ಮಾಡ್ಬೋದು. ಸೂಪರ್ ವಿಷಯ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಓಕೆ, ಗಮನಿಸ್ತಾ ಇದ್ರೆ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡಿ ಸೆಟ್ಟಿಂಗ್ ಎಲ್ಲ ಮಾಡಲಾಗಿರುವಂಥದ್ದು. ಇದು ಗೂಗಲ್ ಟಿವಿ ಆದ ಕಾರಣ ಈ ಒಂದು ಟಿವಿಯನ್ನು ಸೆಟಪ್ ಮಾಡುವಂಥದ್ದು ತುಂಬ ಸಿಂಪಲ್ಲು. ನಿಮ್ಮ ಸ್ಮಾರ್ಟ್ ಫೋನ್ನ ಮುಖಾಂತರನೇ ಗೂಗಲ್ ಹೋಮ್ ಅಪ್ಲಿಕೇಶನ್ ಮುಖಾಂತರ 1 ನಿಮಿಷದಲ್ಲಿ ಆರಾಮಾಗಿ ಸೆಟ್ ಮಾಡ್ಬೋದು. ವೈಫೈ ಪಾಸ್ವರ್ಡು, ಗೂಗಲ್ ಅಕೌಂಟನ್ನೆಲ್ಲ ಅಲ್ಲೇ ಸೆಟ್ ಮಾಡ್ಬೋದು. ಆಯಿತಾ, ರಿಮೋಟ್ನಲ್ಲಿ ಒಂದು ಟಿವಿಯಲ್ಲಿ ಏನು ಮಾಡೋ ಅವಶ್ಯಕತೆಯೇ ಇಲ್ಲ. ಪಟ್ ಅಂತ ನಿಮಗೆ ಮೊಬೈಲ್ನೆಲ್ಲ ಆಗೋಗ್ಬಿಡುತ್ತೆ. ಹೋಮ್ ಸ್ಕ್ರೀನ್ ನೋಡ್ತಾ ಇದ್ದೀರಾ, ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಆಯಿತಾ, ಸೊ ಟಿಪಿಕಲ್ ಗೂಗಲ್ ಟಿವಿ OS ಇದಾಗಿದೆ. ಸೊ ತುಂಬ ಸ್ಮೂತಾಗಿರುವಂಥದ್ದು. ನನಗೆ ಸಹ ಒಂದು ಒಳ್ಳೆ ಪ್ರೊಸೆಸರ್ ಹಾಕಿದ್ದಾರೆ ಅಂತ ಅನ್ಕೋತೀನಿ. ಯಾವುದಂತ ಸ್ಪೆಸಿಫೈ ಮಾಡಿಲ್ಲ. ಒಟ್ಟಿಗೆ ಎಲ್ಲೂ ಕೂಡ ಲ್ಯಾಗ್ ಅನಿಸ್ತದೆ. ನೋಡಿ ಎಷ್ಟು ಸ್ಮೂತಾಗಿ ಇದಾಗ್ತದೆ. ನಾನು ಕೆಲವೊಂದು ಟಿವಿ ನೋಡಿದ್ದೀನಿ. ಆಯಿತಾ, ತುಂಬ ಲ್ಯಾಗ್ ಆಗುತ್ತೆ. ಬಟ್ ಇದಂತೂ ಹೆವಿ ಸ್ಮೂತಾಗಿದೆ. ಎಲ್ಲೂ ಕೂಡ ಮಿಲಿ ಸೆಕೆಂಡು ಕೂಡ ಲ್ಯಾಗ್ ಆಗ್ತಿದೆ ಅಂತ ಅನಿಸಿಲ್ಲ. ಪಾಟ್ ಅಂತ ಪ್ರತಿಯೊಂದು ಕೂಡ ನ್ಯಾವಿಗೇಷನ್ ಅಂತೂ ಅಲ್ಟಿ ಆಗಿದೆ. ಪ್ರತಿಯೊಂದು ಅಪ್ಲಿಕೇಶನ್ ತುಂಬ ಫಾಸ್ಟಾಗಿ ಲೋಡ್ ಆಗುತ್ತೆ. ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ. ಸೊ ಹೆವಿ ಇಂಪ್ರೆಸ್ ಮಾಡೋದು. ಇದು ಗೂಗಲ್ ಆ್ಯಂಡ್ರಾಯ್ಡ್ ಟಿವಿ ಆಗಿರೋದ್ರಿಂದ ಗೂಗಲ್ ಟಿವಿ, ಆ್ಯಂಡ್ರಾಯ್ಡ್ ಟಿವಿ ಎಲ್ಲ ಒಂದೇ ನೋಡೋದಕ್ಕೆ ಹೋದ್ರೆ ಸ್ವಲ್ಪ ಯೂಸರ್ ಇಂಟರ್ಫೇಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಎಲ್ಲ ಅಪ್ಲಿಕೇಶನ್ ಸಿಗುತ್ತೆ. ಆಲ್ಮೋಸ್ಟು ಆ್ಯಂಡ್ರಾಯ್ಡ್ ಟಿವಿಗಿರುವಂಥ ಪ್ರತಿಯೊಂದು ಅಪ್ಲಿಕೇಶನ್ ಸಿಗುತ್ತೆ. ಸೊ ಆರಾಮಾಗಿ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಆಡ್ಬೋದು. ಕೆಲವೊಂದು ಗೇಮ್ಸ್ ಕೂಡ ಇದೆ. ಸೊ ಅದನ್ನು ಬೇಕಾದರೆ ನೀವು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಒಂದು ಒಳ್ಳೆಯ ವಿಷಯ. ಮೊದಲನೇದಾಗಿ ಈ ಒಂದು ಟಿವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಟಿವಿ ಒಂದು ಲೆವೆಲ್ಗೆ ಅಂಥ ಹೆವಿನೂ ಅಲ್ಲ, ಅಂಥ ಲೈಟ್ ವೆಯ್ಟೂ ಇಲ್ಲ. ಸುಮಾರು 12.6 kg ವೆಯ್ಟ್ ಇರುವಂಥದ್ದು. ಹೆವಿ ತಿನ್ನಾಗಿದೆ. ಕಂಪ್ಯಾರೇಟಿವ್ಲಿ ತುಂಬ ತಿನ್ನಾಗಿದೆ ಅಂತ ಅನ್ನಿಸ್ತು. ಹಿಂದ್ಗಡೆ ಇರುವಂಥದ್ದು ಪ್ಲಾಸ್ಟಿಕ್ ಬ್ಯಾಕು ತುಂಬ ಸಾಲಿಡ್ ಆಗಿದೆ. ಆಯಿತಾ, ಫ್ರಂಟಲ್ಲಿ ನಿಮಗೆ ಒಂದು ಲೆವೆಲ್ಗೆ ಬೆಸಲ್ಲೆಸ್ ಡಿಸ್ಪ್ಲೇ ಸಿಗುತ್ತೆ. ಆಯಿತಾ, ಸೊ ಇದೆ ಸ್ಟಿಲ್ ಬೆಸಲ್ಲು ಒಂದು. ಆದರೆ ನೋಡಿದ್ರೆ ಡಿಸ್ಪ್ಲೇ ಆಫ್ ಆಗಿರ್ಬೇಕಾದ್ರೆ ನೋಡಿದ್ರೆ ಬೆಸಲ್ ಇಲ್ಲ ಅಂತ ಅನಿಸುತ್ತೆ. ಬಾಟಮ್ ಬೆಸಲ್ ಮಾತ್ರ ತುಂಬ ದೊಡ್ಡದಾಗಿದೆ. ಕಾರಣ ಏನಪ್ಪ ಅಂದರೆ ದೊಡ್ಡ ಸ್ಪೀಕರ್ ಕೊಟ್ಟಿದ್ದಾರೆ. ಸೊ ಅದರಿಂದ ಬಾಟಮ್ ಬೆಸಲ್ ಅಷ್ಟು ದೊಡ್ಡದಾಗಿದೆ. 102 ವ್ಯಾಟ್ನ ಸ್ಪೀಕರ್ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಅದು ಕೂಡ JBL ಸ್ಪೀಕರು. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಟೇಬಲ್ ಸ್ಟ್ಯಾಂಡ್ನ ಕ್ವಾಲಿಟಿ ಚೆನ್ನಾಗಿದೆ. ಪ್ಲಾಸ್ಟಿಕ್ ಸ್ಟ್ಯಾಂಡು, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ವಾಲ್ ಮೌಂಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಬೇಕಾದ್ರೆ ನೀವು ಗೋಡೆಗೆ ಹಾಕೊಬೋದು. ಸೊ ನನಗೇನೋ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಇಂಪ್ರೆಸ್ ಮಾಡ್ತು. ಈ ಒಂದು ಟಿವಿಯಲ್ಲಿ ಒಂದೇ ಒಂದು ಬಟನ್ ಕೊಟ್ಟಿದ್ದಾರೆ. ಆಯಿತಾ, ಕೆಳಗಡೆ ಆನ್ ಆಫ್ ಮಾಡೋದಕ್ಕೆ. ಮತ್ತು ಪೋರ್ಟಿಗೆ ಬಂತು ಅಂತ ಅಂದರೆ ಈ ಒಂದು ಟಿವಿಯಲ್ಲಿ 3 HDMI ಪೋರ್ಟ್ ಇದೆ. ಅದರಲ್ಲಿ ಒಂದು HDMI ಆರ್ಕ್ ಕೂಡ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಮತ್ತು 2 USB ಪೋರ್ಟ್ ಇದೆ, ಒಂದು ಆಪ್ಟಿಕಲ್ ಆಡಿಯೋ ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಇರುವಂಥದ್ದು, AV ಪೋರ್ಟ್ ಇದೆ, ಲ್ಯಾನ್ನ ಪೋರ್ಟ್ ಕೂಡ ಇರುವಂಥದ್ದು, ಮತ್ತು ಆ್ಯಂಟೆನಾ ಪೋರ್ಟ್ ನಿಮಗೆ ಸಿಗ್ತದೆ. ಅವಶ್ಯಕತೆ ಇರುವಂಥ ಪ್ರತಿಯೊಂದು ಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಒಂದು ಪ್ರೈಸ್ ರೇಂಜಿಗೆ 43,000 ರೂಪಾಯಿಗೆ ಇಷ್ಟ ಆಯಿತು. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಇನ್ನು ಈ ಒಂದು ಟಿವಿಯ ಡಿಸ್ಪ್ಲೇಗೆ ಬಂತು ಅಂತ ಅಂದರೆ, ಆಗಲಿಡದ್ನಲ್ಲ 55 ಇಂಚಿನ 4K ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ ಇದಾಗಿದೆ. IPS ಪ್ಯಾನಲ್. ಆಯಿತಾ, 10 ಬಿಟ್ ಕಲರ್ ನೈಟ್ ಸಪೋರ್ಟ್ ಮಾಡುತ್ತೆ. ಕ್ರೇಜಿ ವಿಷಯ. ಅಂದರೆ 1 ಬಿಲಿಯನ್ ಕಲರ್ ನೈಟ್ ಸಪೋರ್ಟ್ ಮಾಡುತ್ತೆ. ಸೊ ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನೂ ಏನೇನೋ ಇದೆ ಡಿಸ್ಪ್ಲೇದು, ಮಾತಾಡ್ತೀನಿ ಆಮೇಲೆ. ಇನ್ನು ಈ ಟಿವಿಯಲ್ಲಿ 6 ಸ್ಪೀಕರ್ ಇರುವಂಥದ್ದು. ಆಯಿತಾ, ಅದು ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುವಂಥ ಸ್ಪೀಕರ್. ನಂಗನಿಸ್ದಂಗೆ ಈಗಲೇ ಹೇಳ್ಬಿಡ್ತೀನಿ, ಒನ್ ಆಫ್ ದ ಬೆಸ್ಟ್ ಸ್ಪೀಕರ್ನ ಹೊಂದಿರುವಂಥ ಟಿವಿ ಇದಾಗಬಹುದು ಈ ಒಂದು ಪ್ರೈಸ್ ರೇಂಜ್ಗೆ. ನಾನು ಕೇಳಿಸ್ಕೊಂಡಲ್ಲ ಯಾವ ಲೆವೆಲಿಗಿದೆ ಅಂತ ಅಂದರೆ, ಡಾಲ್ಬಿ ಅಟ್ಮೋಸ್ ಎಫೆಕ್ಟ್ ಹಂಗೆ ಬರುತ್ತೆ. ನಿಮಗೆ ಎಕ್ಸ್ಟರ್ನಲ್ ಸೌಂಡ್ ಬಾರ್ನ ಅವಶ್ಯಕತೆನೇ ಇಲ್ಲ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಆಮೇಲೆ ಹೇಳ್ತೀನಿ ಇನ್ನೂ ಏನೇನಿದೆ ಅಂತ ಅದರಲ್ಲಿ. ಸೊ ಇದನ್ನು ಬಿಟ್ಟರೆ ಈ ಒಂದು ಟಿ ವಿಯಲ್ಲಿ 2 GB ರ್ಯಾಮ್ ಸಿಗ್ತಾ ಇರುವಂಥದ್ದು ಮತ್ತು 16 GB ಸ್ಟೋರೇಜ್ ನಿಮಗೆ ಸಿಗುತ್ತೆ. ಆಯಿತಾ,
ಜೊತೆಗೆ ಇದರಲ್ಲಿ ಬ್ಲೂಟೂತ್ 5.0 ಕೂಡ ಇರುವಂಥದ್ದು ಒಂದು ಒಳ್ಳೆಯ ವಿಷಯ, ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈ ಕೂಡ ಸಪೋರ್ಟ್ ಆಗುತ್ತೆ. ಮತ್ತು ಆಗಲಿದ್ನಲ್ಲ ಇದರಲ್ಲಿ ಯಾವ ಪ್ರೊಸೆಸರ್ ಹಾಕಿದರೆ ಅಂತ ಗೊತ್ತಿಲ್ಲ, ಒಟ್ಟಿಗೆ ನಂಗೆ ಅನ್ನಿಸ್ದಂಗೆ ಮೋಸ್ಟ್ಲಿ ಕ್ವಾಡ್ ಕೋರ್ ಒಂದು ಒಳ್ಳೆ ಪ್ರೊಸೆಸರ್ನ ಹಾಕಿದ್ದಾರೆ ಅಂತ ಅನ್ಕೋತೀನಿ. ಮತ್ತು GPU ಕೂಡ ತುಂಬ ಚೆನ್ನಾಗಿದೆ. ಸೊ ಗೇಮನ್ನು ಕೂಡ ಒಂದು ಲೆವೆಲಿಗೆ ಆರಾಮಾಗಿ ಆಡ್ಕೊಬೋದು ಆಯಿತಾ. ಜೊತೆಗೆ ಇದರಲ್ಲಿ ಈ ಡಿಸ್ಪ್ಲೇ ಏನಿದೆ ಇದು ಲೋ ಲೇಟೆನ್ಸಿ ಮೋಡನ್ನು ಕೂಡ ಹೊಂದಿರುವಂಥದ್ದು, ಗೇಮ್ ಮೋಡ್ನ ಕೂಡ ಹೊಂದಿದೆ. ಸೊ ಗೇಮ್ ಮಾಡಬೇಕಾದ್ರೆ ಲೇಟೆನ್ಸಿ ತುಂಬ ಕಡಿಮೆ ಇರುತ್ತೆ, ಒಂದು ಫೀಚರ್ ಕೂಡ ಇದೆ. ಸೊ ನಂಗನ್ನಿಸ್ದಂಗೆ ಈ ಒಂದು ಟಿ ವಿಯ ಪ್ರೊಸೆಸರ್ ಪವರ್ಫುಲ್ ಆಗಿದೆ, ಯೂಸ್ ಮಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಆಯಿತಾ. ಗೇಮ್ ಆಡಿದ್ರೂ ಕೂಡ ನಿಮಗೆ ಸ್ವಲ್ಪ ಲ್ಯಾಗ್ ಆಗಲ್ಲ. ಸೊ ಈ ಒಂದು ಆ್ಯಂಡ್ರಾಯ್ಡ್ ಟಿ ವಿಗೆ, ಗೂಗಲ್ ಟಿ ವಿಗೆ ನಂಗನ್ನಿಸ್ದಂಗೆ ಈ ಲೆವೆಲ್ನ ಪ್ರೊಸೆಸರ್ ಸಾಕು ಅಂತ ಅನ್ನಿಸ್ತು. ಎಲ್ಲೂ ಕೂಡ ಲ್ಯಾಗಿ ಅಂತ ಸ್ವಲ್ಪನೂ ಅನಿಸಿಲ್ಲ. ಜೊತೆಗೆ ಒಂದು ಟಿ ವಿಯಲ್ಲಿ ಗೂಗಲ್ ಕ್ರೋಮ್ ಕ್ಯಾಸ್ಟ್ ಕೂಡ ಇದೆ ಆಯಿತಾ. ಸೊ ಆರಾಮಾಗಿ ನೀವು ಯೂಟ್ಯೂಬಲ್ಲಿ ಏನಾದರೂ ಒಂದು ವಿಡಿಯೋ ಪ್ಲೇ ಮಾಡ್ತಾ ಇದ್ರೆ ಡೈರೆಕ್ಟಾಗಿ ಈ ಒಂದು ಟಿ ವಿಗೆ ಕ್ಯಾಸ್ಟ್ ಮಾಡ್ಬೋದು, ಅಥವಾ ಯಾವ್ದಾದ್ರು ಸಾಂಗ್ ಪ್ಲೇ ಮಾಡ್ತಾ ಇದ್ರೆ ಡೈರೆಕ್ಟಾಗಿ ಕ್ಯಾಸ್ಟ್ ಮಾಡ್ಬೋದು. ಸೊ ಕ್ಯಾಸ್ಟ್ ಸಪೋರ್ಟ್ ಆಗುವಂಥ ಎಲ್ಲ ಅಪ್ಲಿಕೇಶನ್ ಇದರಲ್ಲೂ ಕೂಡ ಪ್ಲೇ ಆಗುತ್ತೆ, ಒಂದು ಒಳ್ಳೆಯ ವಿಷಯ. ಜೊತೆಗೆ ಇದರಲ್ಲಿ ಆಪಲ್ದು ಏರ್ ಪ್ಲೇ ಕೂಡ ಇದೆ ಆಯಿತಾ. ಸೂಪರ್ ಬೆಂಕಿ ವಿಷಯ. ಎಲ್ಲ ಟಿ ವಿಯಲ್ಲಿ ಒಂದು ಆಪಲ್ ಏರ್ ಪ್ಲೇ ಇರೋದಿಲ್ಲ. ಆರಾಮಾಗಿ ನಿಮ್ಮ ಹತ್ರ ಆಪಲ್ ಡಿವೈಸ್ ಇದ್ದರೆ ಅದನ್ನು ಮಲ್ಟಿ ವಿಂಡೋ ರೀತಿ ಲ್ಯಾಪ್ಟಾಪ್ ಇದ್ದರೆ ಆರಾಮಾಗಿ ಒಂದು ಸ್ಕ್ರೀನ್ನ ಎರಡನೇ ಸ್ಕ್ರೀನ್ ರೀತಿ ಒಂದು ಟಿ ವಿನ ಯೂಸ್ ಮಾಡ್ಬೋದು. ಹೆವಿ ಯೂಸ್ ಆಗುತ್ತೆ ಆಯಿತಾ, ಚೆನ್ನಾಗಿ ಆಪ್ಟಿಮೈಸ್ ಕೂಡ ಆಗಿರುತ್ತದು. ಸೊ ಸಖತ್ ಇಂಪ್ರೆಸ್ ಮಾಡ್ತು. ಇನ್ನು ಈ ಒಂದು ಟಿ ವಿಯ ರಿಮೋಟಿಗೆ ಬಂತು ಅಂತ ಅಂದರೆ ಇದು ಬ್ಲೂಟೂತ್ ರಿಮೋಟು ಮತ್ತು IR ರಿಮೋಟ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಒಂಥರ ಮಿನಿಮಲಿಸ್ಟಿಕ್ ರಿಮೋಟ್ ಆಯಿತಾ. ಇದರಲ್ಲಿ ನೆಟ್ಫ್ಲಿಕ್ಸು, ಸೋನಿ ಲಿವು, ಯೂಟ್ಯೂಬು, ಪ್ರೈಮು, ಡಿಸ್ನಿ ಎಲ್ಲದ್ರದ್ದೂ ಬಟನ್ಸ್ ಕೊಟ್ಟಿದ್ದಾರೆ ಡೆಡಿಕೇಟೆಡ್, ಒಂದು ಒಳ್ಳೆಯ ವಿಷಯ. ಸೊ ವಾಲ್ಯೂಮ್ ಅಪ್ ಡೌನು ಬೇಸಿಕ್ ಫಂಕ್ಷನ್ಸ್ ಎಲ್ಲ ಇದೆ. ಮತ್ತು ಇದರಲ್ಲಿ ಮೈಕ್ರೋಫೋನ್ ಸಹ ಇದೆ ಆಯಿತಾ. ಸೊ ಅದರಿಂದ ಗೂಗಲ್ ಅಸಿಸ್ಟೆಂಟ್ ಕೂಡ ಕೆಲಸವನ್ನು ಮಾಡುತ್ತೆ. ಆರಾಮಾಗಿಲ್ಲೇ ನಾವು ಕಮೆಂಡನ್ನು ಕೂಡ ಕೊಡಬಹುದು. ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? The President of India's Draupadi Murmu. ಸೊ ಈ ರೀತಿ ಆರಾಮಾಗಿ ಏನೇ ಕ್ವೆಶ್ಚನ್ ಇದ್ದರೂ ಕೂಡ ನಾವು ಈ ಒಂದು ರಿಮೋಟ್ನ ಮುಖಾಂತರನೇ ಕೇಳ್ಬೋದು. ಪ್ರತಿಯೊಂದು ಕೂಡ ನಿಮಗೆ ಈ ಒಂದು ಕಮ್ಯಾಂಡ್ನ ಮುಖಾಂತರನೇ ಓಪನ್ ಮಾಡ್ಕೊಬೋದು, ಒಂದು ಒಳ್ಳೆಯ ವಿಷಯ. ಚೆನ್ನಾಗಿದೆ ರಿಮೋಟ್ನ ಬಿಲ್ಡ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ಡೈರೆಕ್ಟಾಗಿ ಈ ಒಂದು ಟಿ ವಿಯ ಡಿಸ್ಪ್ಲೇ ಕ್ಲಾರಿಟಿ, ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲೇ ಹೇಳಿದ್ನಲ್ಲ 10 ಬಿಟ್ ಕಲರ್ಸು. ಸೊ IPS ಪ್ಯಾನಲ್ ಒಂದು ರೀತಿ ತುಂಬ ವಿವಿಡ್ ಆಗಿದೆ ಆಯಿತಾ. ಇದು HDR10+ ಸಪೋರ್ಟ್ ಮಾಡುತ್ತೆ ಮತ್ತು ಡಾಲ್ಬಿ ವಿಷನ್ ಕೂಡ ಇರುವಂಥದ್ದು. HLGನ ಕೂಡ ಡಿಕೋಡ್ ಮಾಡಬಲ್ಲಂಥ ಸಾಮರ್ಥ್ಯ ಈ ಒಂದು ಟಿ ವಿಗಿದೆ. ಅಲ್ಟ್ರಾ ಡಿಮ್ಮಿಂಗ್ ಆಪ್ಷನ್ ನಂಗೆ ಅನ್ನಿಸ್ದಂಗೆ ಅಷ್ಟೊಂದು ಸಖತ್ತಾಗಿದೆ ಅನ್ನಲ್ಲ ಆಯಿತಾ. ಸೊ ಇದು ಈ ಬೆಲೆಗೆ ನಂಗೆ ಅನ್ನಿಸ್ದಂಗೆ ಬೆಂಕಿ ಡಿಸ್ಪ್ಲೇ ಗುರು ಅಂತ ಅನ್ನಲ್ಲ, ಚೆನ್ನಾಗಿದೆ ಈ ಒಂದು ಪ್ರೈಸಂಜಿಗೆ ಆಯಿತಾ. ಬ್ಲ್ಯಾಕ್ಸ್ ಒಂದು ಲೆವೆಲಿಗೆ ಡೀಪ್ ಬ್ಲ್ಯಾಕ್ ಕಾಣುತ್ತೆ. ಇದು 4K ಅಪ್ಸ್ಕೇಲ್ನ ಕೂಡ ಮಾಡುತ್ತೆ ಮತ್ತು ನಾಯ್ಸ್ ರಿಡಕ್ಷನ್ನ ಕೂಡ ಮಾಡುತ್ತೆ. ಮತ್ತು ಆಗಲಿದಂಗೆ ALLM ಅಂದರೆ ಲೋ ಲೈಟೆನ್ಸಿ ಮೋಡು ಗೇಮ್ ಮಾಡಬೇಕಾದ್ರೆ ಅದು ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸೊ ಡಿಸ್ಪ್ಲೇ ನನಗೆ ಓವರಾಲ್ ಹೇಳ್ಬೇಕಂತಂದರೆ ಚೆನ್ನಾಗಿದೆ, ಆದರೆ ಬೆಂಕಿ ಡಿಸ್ಪ್ಲೇ ಗುರು ಅಂತ ಅನ್ನಲ್ಲ ಆಯಿತಾ. ಸೊ ನಾನು ನೋಡಿದ್ದೀನಿ ನಿಮಗೆ ಈ ಒಂದು ಬೆಲೆ ಇದಕ್ಕಿಂತ ಚೆನ್ನಾಗಿರುವಂಥ ಡಿಸ್ಪ್ಲೇ ಕೂಡ ನೋಡಿದ್ದೀನಿ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಬೆಂಕಿ ಸ್ಪೀಕರ್, ಎರಡನೇ ಮಾತೇ ಇಲ್ಲ. 102 ವ್ಯಾಟ್ನ JBL ಸ್ಪೀಕರ್, ಎರಡನೇ ಮಾತೆಲ್ಲ. ನಿಮಗೆ ಎಕ್ಸ್ಟರ್ನಲ್ ಸೌಂಡ್ ಬಾರ್ನ ಅವಶ್ಯಕತೆನೇ ಇಲ್ಲ ಗುರು. ಡಾಲ್ಬಿ ಅಟ್ಮೋಸು ಪ್ರತಿಯೊಂದು ಕೂಡ ಬೆಂಕಿಯಾಗಿದೆ. ಸೊ 6 ಸ್ಪೀಕರ್ ಕೊಟ್ಟಿದ್ದಾನೆ ಅಂತ ಯೋಚನೆ ಮಾಡ್ಕೊಳ್ಳಿ, ಇಷ್ಟು ದೊಡ್ಡದಾಗಿದೆ ಅಂತ ಅಂದರೆ ನೋಡ್ಕೊಳ್ಳಿ. ಎಕ್ಸ್ಟರ್ನಲ್ ಸೌಂಡ್ ಬಾರ್ ಅವಶ್ಯಕತೆನೇ ಇಲ್ಲ. ಸೊ ಬೆಂಕಿ ಸ್ಪೀಕರು ಟಾಪ್ ನಾಚ್ ಆಯಿತಾ, ಹೆವಿ ಇಂಪ್ರೆಸ್ ಮಾಡ್ತು. ಸೊ ಇಷ್ಟು ಈ ಟಿ ವಿಯ ಬಗ್ಗೆ ನನ್ನ ಒಪಿನಿಯನ್, ನನಗನ್ಸಿದ್ದು ನಾನು ಯೂಸ್ ಮಾಡಿ. ಸೊ ನಿಮಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಮತ್ತು ಹೈಸೆನ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕೆ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 3-4 ವರ್ಷ ಆಯಿತಾ ಅಂತ. ನಾನು ತುಂಬ ವರ್ಷಗಳಿಂದನೇ ಇದನ್ನು ಅನ್ಬಾಕ್ಸ್ ಮಾಡಿಕೊಂಡೇ ಬಂದಿದ್ದೀನಿ. ಇದು ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಟಿ ವಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಬ್ರ್ಯಾಂಡ್. ನೀವು ನಂಬಲ್ಲ, 2ನೇ ಅತಿ ದೊಡ್ಡ ಟಿ ವಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಬ್ರ್ಯಾಂಡ್ ಅಂದರೆ ಅನ್ಬಿಲೀವಬಲ್ ಅನಿಸುತ್ತೆ. ಸೊ ನೋಡಿ, ಈ ರೀತಿ ಇದೆ ಒಂದು ಟಿ ವಿ. ಈ ಒಂದು ಆಫರ್ ಟೈಮಲ್ಲಿ ನಂಗೆ ಅನ್ನಿಸ್ತಂಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ. ಸೊ ಪರ್ಚೇಸ್ ಮಾಡೋರು ಒಂದು ಆಪ್ಷನ್ ಇಟ್ಕೊಬೋದು ನಂಗೆ ಅನ್ನಿಸ್ತಂಗೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನೋಡಿದಲ್ಲಿ.